ಕರಾವಳಿಯಲ್ಲಿ ಮತ್ತೆ ಮುಂದುವರೆದಿದೆ ನೈತಿಕ ಪೊಲೀಸ್ಗಿರಿ. ಹಿಂದೂ ವಿದ್ಯಾರ್ಥಿನಿಯರ ಜೊತೆ ಮುಸ್ಲಿಂ ವಿದ್ಯಾರ್ಥಿ ಹಲ್ಲೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಾಗಿರುವಂತಹ ಘಟನೆ ಇದು. ನೋಡಿ, ಇವರೇ ಪೊಲೀಸರ ತರ ವರ್ತನೆ ಮಾಡ್ತಾ ಇರ್ತಾರೆ. ಕರಾವಳಿ ಭಾಗದಲ್ಲಿ ಹೆಚ್ಚಿದು ನೈತಿಕ ಪೊಲೀಸ್ಗಿರಿ. ಅಲ್ಲಿ ಅನ್ಯ ಧರ್ಮೀಯರು ಸೇರೋಂಗಿಲ್ಲ, ಅಲ್ಲಿ ಒಬ್ರೊಬ್ರು ಓಡಾಡಂಗಿಲ್ಲ. ಎಲ್ಲಿ ಕಾಣಿಸ್ತಾರೋ ಅಲ್ಲಿ ಇವರು ದರ್ಪ ತೋರಿಸ್ತಾರೆ. ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಾಗಿರುವಂತಹ ಘಟನೆ ಇದು. ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಳಸೋತ್ಸವ ಜಾತ್ರೆ ವೇಳೆ ಆಗಿರುವಂಥ ಘಟನೆ ಇದು. ನಿನ್ನೆ 17 ವರ್ಷದ ಮುಸ್ಲಿಂ ಬಾಲಕನಿಂದ ದೂರು ಕೊಡಲಾಗಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಹಿಂದೂ ಸ್ನೇಹಿತರ ಜೊತೆಗೆ ಜಾತ್ರೆಗೆ ಬಂದಿದ್ದ ಈ ಮುಸ್ಲಿಂ ಬಾಲಕ ಬಜರಂಗ ದಳದ ಯುವಕರು ಹಲ್ಲೆ ಮಾಡಿದ್ದಾರೆ ಮತ್ತು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಹಲ್ಲೆಯಿಂದ ನೊಂದು ಡೆತ್ ನೋಟನ್ನು ಬರೆದಿಟ್ಟಿದ್ದ ಈ ಬಾಲಕ ಆತ್ಮಹತ್ಯೆಗೆ ಯತ್ನಿಸುವ ಬದಲು ತೀವ್ರ ಖಿನ್ನತೆಗೆ ಒಳಗಾಗಿದ್ದ. ಮನೆಯವರು ವಿಚಾರಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ಡೆತ್ ನೋಟ್ ಕೂಡ ಸಿಕ್ಕಿದ್ದು ತಕ್ಷಣ ಬೆಳ್ತಂಗಡಿ ಪೊಲೀಸರಿಗೆ ದೂರನ್ನು ಕೊಡಲಾಗಿದೆ. ಕರಾವಳಿ ಭಾಗ ಅಂತ ಹೇಳಿದ್ರೆ ನೋಡಿ, ಕೋಮು ದಳ್ಳೂರಿ ಈ ಭಾಗದಲ್ಲಿ ಹೆಚ್ಚು, ಬೇರೆ ಎಲ್ಲೂ ಕೂಡ ಅಷ್ಟೊಂದು ಈ ರೀತಿಯಾದಂಥ ಘಟನೆಗಳಾಗೋದಿಲ್ಲ. ಆದರೆ ಇಲ್ಲಿ ನಾವೇನು ಹೇಳ್ತೀವಿ, ಪ್ರೀತಿ ಪ್ರೇಮ ಸ್ನೇಹ ಎಲ್ಲ ಜಾತಿ ಮೀರಿದ್ದು ಧರ್ಮ ಮೀರಿದ್ದು ಅಂಥೇಳಿ, ಬಟ್ ಅದೆಲ್ಲ ಏನೂ ಇಲ್ಲ. ಇಲ್ಲಿ ನೋಡಿದರೆ ಹಿಂದೂ ಹುಡುಗಿಯರ ಜೊತೆ ಮುಸ್ಲಿಂ ಸಮುದಾಯದವರು ಹೋಗೋ ಹಾಗಿಲ್ಲ, ಅಥವಾ ಮುಸ್ಲಿಂ ಹುಡುಗಿಯರ ಜೊತೆ ಹಿಂದೂ ಯುವಕರು ಓಡಾಡೋ ಹಾಗಿಲ್ಲ. ಆ ಕಡೆಯಿಂದನೂ ಕೂಡ ಮಾಡ್ತಾರೆ. ಇಂತೂ ಭಾಳ ನೋಡಿದ್ದೀವಿ. ಈ ಕಡೆಯಿಂದನೂ ಇದೆ, ಆ ಕಡೆಯಿಂದನೂ ಇದೆ ಇದು. ಆದರೆ ಈಗ